ನಮ್ಮ ಮಹೇಶ್ವರ ರಾವ್ 5 ಕಾರ್ಪೊರೇಷನ್ ಕೂಡ ಇಲ್ಲಿ ಕಮಿಷನರ್ ಆಗಿರೋದೊಂದೇ GBAಗೆ ಅವರು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಕೂಡ ಚುನಾವಣೆ ನಡೆಯುವ ಕೂಡ ಅವರು ಕೆಲಸವನ್ನು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಂದು ಇಲ್ಲಿ ಎಲ್ಲ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಟ್ಟು ಅವ್ರಿಗೇನು ಜವಾಬ್ದಾರಿಯನ್ನು ಕೊಡ್ತೇವೆ ಆ ಕೆಲಸವನ್ನು ಕಾನೂನು ಚೌಕಟ್ಟಿನಲ್ಲಿ 74 ತಿದ್ದುಪಡಿ ಇದೆ ಅದನ್ನು ಅವರೆಲ್ಲ ಕೂಡ ಮುಂದುವರಿಸಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಈಗಾಗಲೇ ತಮ್ಗೆ ಹೇಳ್ದಂಗೆ 1ನೇ ತಾರೀಕು ಭೂಮಿ ಪೂಜೆಯನ್ನ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. 5 ಕಾರ್ಪೊರೇಷನ್ ನೂತನ ಕಚೇರಿಗಳು ಅದು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಾನು ಕೂಡ 5 ಕಾರ್ಪೊರೇಷನ್ ಕಚೇರಿಗಳ ಜಾಗವನ್ನ ವೈಯಕ್ತಿಕವಾಗಿ ನಾನು ಕೂಡ ಪರಿಶೀಲನೆ ಮಾಡಲಿದ್ದೇನೆ ಮತ್ತು ಕೆಲವು ಅನೇಕ ನಾಗರಿಕರಿಗೆ ಆರ್ಕಿಟೆಕ್ಟ್ಸ್ಗೆ ಎಲ್ಲರೂ ಕೂಡ ಇವತ್ತು ನಾವು ಅವ್ರಿಗೆ ಆಹ್ವಾನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಯಾರು ಬೇಕಾದ್ರೂ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾರು ಬೇಕಾದ್ರೂ ಕೂಡ ಬಂದು ಅವರು ಪಾರ್ಟಿಸಿಪೇಟ್ ಮಾಡಿ ಅವರು ಯಾವ ರೀತಿ ಇರಬೇಕು ಈ ಬಿಲ್ಡಿಂಗು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಡಿಸೈನ್ ಅನ್ನು ಕೊಡಲಿಕ್ಕೆ ಕೂಡ ಒಂದು ಅವಕಾಶ ಮಾಡಿಕೊಡ್ತೇವೆ. ಬೆಸ್ಟ್ 3 ಸೆಲೆಕ್ಟ್ ಮಾಡ್ತೇವೆ, 3 5 ಮಾಡ್ತೇವೆ. ಅದಕ್ಕೆ 5 ಲಕ್ಷ ಕೂಡ ನಾವು ಬಹುಮಾನವನ್ನು ಮತ್ತು ಅವರಿಗೆ ಗೌರವವನ್ನು ಕೂಡ ಇತಿಹಾಸ ಪುಟಕ್ಕೆ ಸೇರಂತ ಇವತ್ತು ನಮ್ಮ ನೂತನವಾದಂಥ 5 ಕಾರ್ಪೊರೇಷನ್ ಬಿಲ್ಡಿಂಗ್ ಕೂಡ ಒಂದು ಹೊಸ ರೂಪವನ್ನು ಕೊಡಬೇಕು. ಈ ಗಡಿಗಳನ್ನು ಕೂಡ ನಾವು ನೇಮಕವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಏನು ಮಾಡಿದ್ದೇವೆ. ಆ ಗಡಿಗೂ ಕೂಡ ಗಡಿಗೊಬ್ಬರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗ್ತದೆ. ಏಕೆಂದರೆ ಯಾರು ಯಾವ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಇದನ್ನು ಗಮನಿಸಬೇಕಾಗ್ತದೆ. ಮುಂದಿನ ದಿನದಲ್ಲಿ ಅನೇಕ ಆಡಳಿತ ದೃಷ್ಟಿಯಿಂದ ಈ ಗಡಿಗಳ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಉದ್ಭವ ಆಗ್ತದೆ. ಅದನ್ನು ನಾನು ಹೆಚ್ಚಿಗೆ ಅದ್ರ ಬಗ್ಗೆ ನಾನು ತಿಳಿಸಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಸಂಬಳಕ್ಕೆ ಮತ್ತು ಬೇರೆ ಖರ್ಚುಗಳು ಕೂಡ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಒಂದು 300 ಕೋಟಿಯಷ್ಟು ಈಗಾಗಲೇ BBMPಯಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಆಡಳಿತ ದೃಷ್ಟಿಯಿಂದ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅವ್ರು ಮಾಡ್ಬೋದು. ಆಮೇಲೆ ಮುಂದಕ್ಕೆ ಕೂಡ ನಮ್ಮ ಸ್ಥಳೀಯ ಇಂಜಿನಿಯರ್ಗೂ ಕೂಡ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ನಾವು ಈಗ